ಅಲ್ಲ, ಯೂಶ್ವಲಿ ನಾವು ಜೈಲ್ಗಳನ್ನು ವಿಸಿಟ್ ಮಾಡ್ತೀವಿ. ಇಲ್ಲಿರೋ ಮಹಿಳೆಯರನ್ನು ಇಟ್ಟಿರುವಂಥ ಜೈಲನ್ನ ನಾನು ವಿಸಿಟ್ ಮಾಡಿದ್ದೆ. ಸುಮಾರು 200 ಜನ ಇನ್ಮೇಟ್ಸ್ ಇದ್ದಾರೆ. ಸೊ ಇವತ್ತು 6 ಜನ ರಿಲೀಸ್ ಆದರು. ಎಷ್ಟು ಜನ ಟ್ರೀಟ್ಮೆಂಟ್ ತೊಗೊಳ್ಳೋರಿದ್ದಾರೆ, ಅವ್ರಿಗೆ ಕೊಡುವಂಥ ಫೆಸಿಲಿಟೀಸು, ಊಟ. ಈಗ ನಾನು ಅಲ್ಲೇ ಊಟನೂ ಸಹ ಮಾಡ್ಕೊಂಡು ಬಂದೆ. ಅಂದರೆ ಅವರಿಗೆ ಕೊಡುವಂಥ ಊಟನೇ ನಾನು ಊಟ ಮಾಡಿದೆ. ಮತ್ತು ಅವ್ರು ಸ್ಟೋರ್ ಮಾಡಿರೋ ಪ್ರತಿಯೊಂದು, ಅವ್ರಿಗೆ ಕೊಡುವಂಥ ಸಾಬೂನು, ಪೇಸ್ಟು, ಅವರು ಸ್ಟೋರ್ ಮಾಡಿರುವಂಥ ಊಟ, ಧಾನ್ಯಗಳು ಪ್ರತಿಯೊಂದು. ಮತ್ತು ಅಲ್ಲಿರೋರು ಎಷ್ಟೋ ಜನರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಇದೆಯೋ ಇಲ್ವೋ, ಅವ್ರ ಕಡೆ ಹೋರಾಟ ಮಾಡೋರು ಕರೆಕ್ಟಾಗಿರಬೇಕು, ಇಲ್ಲದೇ ಇದ್ದರೆ ನಾವು ಚೇಂಜ್ ಮಾಡಬೇಕು. ಎಷ್ಟೋ ಜನಕ್ಕೆ ಸೆಕ್ಯೂರಿಟಿ ಅಂದರೆ ಶ್ಯೂರಿಟಿ ಕೊಡೋ ಫಂಡ್ ಇಲ್ಲದೆ ಬೇಲ್ ಆಗಿದೆ ಅಥವಾ ಅಕ್ವಿಟ್ ಆಗಿದ್ದಾರೆ, ಆದರೆ ದುಡ್ಡು ಕಟ್ಟಲಾರ್ದೇ ಎಷ್ಟೋ ಜನ ಒಳಗಡೆ ಇದ್ದಾರೆ. ಆಮೇಲೆ ಮತ್ತು ಪುಟ್ಟ ಮಕ್ಕಳು ಒಂದು 8 ಜನ ಇದ್ದಾರೆ ಮೇಡಮ್, 10 ಜನ ಚಿಕ್ಕ ಮಕ್ಕಳಿದ್ದಾರೆ. ಬಟ್ ತುಂಬ ಖುಷಿ ಏನಂತಂದರೆ, ನಾನು ನಮ್ಮದು ಅಂಗನವಾಡಿ ಇರುತ್ತಲ್ಲ, ಅಲ್ಲೂ ನಮಗೆ ಟೀಚರ್ಸು ಸರಿಯಾಗಿ ಕೆಲವೊಂದು ಅಂಗನವಾಡಿಗಳಲ್ಲಿ ಟೀಚರ್ ಅಪಾಯಿಂಟ್ಮೆಂಟ್ ಇರಲ್ಲ. ಬಟ್ ನಾನು ಇಲ್ಲಿ ನೋಡಿದಾಗ ಇಲ್ಲಿ 3-4 ಜನ ಟೀಚರ್ಸ್ ಇದ್ದಾರೆ. ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಿದ್ರಿ. ಆ ಮಕ್ಕಳು ನನ್ನ ಜೊತೆ ಇಂಗ್ಲೀಷು, ಕನ್ನಡ, ಅದು ಸೌತ್ ಆಫ್ರಿಕನ್ನು, ನೈಜೀರಿಯನ್ಸು ಎಲ್ಲ ಇದ್ದಾರೆ. ಆ ಮಕ್ಕಳೆಲ್ಲ ಕನ್ನಡ ಹಾಡು, ಆ ಇಂಗ್ಲೀಷು ರೈಮ್ ಅದೆಲ್ಲ ನೋಡಿದಾಗ ಒಂಥರ ಖುಷಿನೂ ಅನಿಸುತ್ತೆ. ಮಕ್ಕಳಿಗೆ ಇಲ್ಲಿ 6 ಇಯರ್ಸ್ ತನಕ ಮಕ್ಕಳನ್ನ ಇಟ್ಕೊಳ್ತಾರೆ. 10 ಜನ ಮಕ್ಕಳಿದ್ದಾರೆ. ಮತ್ತು ನಮ್ಮ ಕರ್ನಾಟಕದವ್ರೂ ಭಾಳಷ್ಟು ಜನ ಇದ್ದಾರೆ. ನಿಮ್ಗೆ ಗೊತ್ತಿರುತ್ತೆ, ನೀವು ಹೋಗಿದ ತಕ್ಷಣ ಅವರು ಕಣ್ಣಲ್ಲಿ ನೀರು, ಭಾವನಾತ್ಮಕವಾಗಿ ಜೈಲೊಳಗಿದ್ದ ಅವರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಅವರನ್ನು ತಪ್ಪಿಕೊಂಡ್ರೆ ಸಾಕು, ಅಳ್ತಾ ಇರ್ತಾರೆ. ಒಂಥರ ನನಗೆ ಈ ಜೈಲ್ ವಿಸಿಟ್ಟು ಒಂದು ಭಾವನಾತ್ಮಕವಾದಂಥ ಒಂದು ವಿಸಿಟ್ ಆಯಿತು. ಮತ್ತು ಅವ್ರು ಮಾಡುವಂಥ ಹಾರಗಳು, ನಿಟ್ಟಿಂಗು, ಯಾಕಂದರೆ ಅವ್ರಿಗೆ ಟೈಮ್ ಪಾಸ್ ಏನು, ಪ್ರತಿಯೊಬ್ಬರೂ ನಾನು ಎಂಟ್ರಾದಾಗ 12 ಗಂಟೆ, ಈಗ 4 ಗಂಟೆ ಅಂತಂದರೆ ಭಾಳಷ್ಟು ಟೈಮು ನಾನು ಪ್ರತಿಯೊಬ್ಬರ ಜೊತೆನೂ, ಎಲ್ಲರ ಜೊತೆನೂ ಏನೇ ಸಮಸ್ಯೆ ಇದ್ದರೆ ಡೈರೆಕ್ಟಾಗಿ ಎಲ್ಲ ಪೊಲೀಸವ್ರನ್ನ ಹೊರಗಿಟ್ಟು ನಾನು ಅವ್ರ ಜೊತೆ ಖುದ್ದಾಗಿ ಮಾತಾಡಿದ್ದೀನಿ. ಮತ್ತು ನಿಮಗೆ ಮತ್ತು ಅವರು ಇರುವಂಥ ಶೌಚಾಲಯಗಳು, ಮತ್ತು ಅವ್ರಿಗೇನಾದರೂ ನಮ್ಮ ಜೊತೆ ಮಾತಾಡೋದಿದ್ದರೆ ಎಲ್ಲರನ್ನೂ ಮಾತಾಡ್ಸಿದ್ದೀನಿ. ಚಿಕ್ಕದೊಂದು 6 ತಿಂಗಳದೊಂದು ಮಗು ಇದೆ, ತಾಯಿ ಇದ್ದಾಳೆ. ಆ ತಾಯಿ ಕೇಳಿದೆ, ಇಮ್ಯುನೈಸೇಷನ್ಸು, ವ್ಯಾಕ್ಸಿನೇಷನ್ಸು, ಮತ್ತು ಆ ಮಗುಗೆ ಡೈಪರ್ಸು, ಎಲ್ಲವನ್ನೂ ಕೊಡ್ತಾರೆ. ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆ ಇದೆ ಒಳಗಡೆನೇ. ಅದ್ರ ಮೇಲೆ ಮಲ್ಕೊಂಡಿರೋರು ಎಷ್ಟು ಜನಕ್ಕೆ ಯಾರನ್ನು ನೋಡಬಾರ್ದು ಅಂತ ಮಲ್ಕೊಂಡಿರೋರು ಎಷ್ಟು ಜನನೋ, ಅವರೆಲ್ಲರೂ ಒಂದು ಅಪ್ಪುಗೆಗೆ ಕಾಯ್ತಾ ಇರ್ತಾರೆ. ಯಾರೋ ಒಬ್ಬರು ತಾಯ್ತನದಿಂದ ತನ್ನ ತಾಯಿನೋ ತಂಗಿನೋ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ತಪ್ಪು ಮಾಡಿರೋದನ್ನು ತಿದ್ಕೊಳ್ಳೋಕ್ಕೆ ಅಂತಲೇ ಜೈಲಿರೋದು. ಹಂಗಿದ್ರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತನೂ ಅಲ್ಲ. ಅವರನ್ನು ಒಳ್ಳೆತನವಾಗಿ ಬದಲಾವಣೆ ಮಾಡಲಿಕ್ಕೆ ಅಂತ ಇರೋದಕ್ಕೆ ನಾವು ಜೈಲು ಅಂತೀವಿ. ನಾವು ಒಬ್ಬಳು ತಾಯಿಯಾಗಿ ನಾನು ಹಾರೈಸ್ತೀನಿ, ಅವರವ್ರ ಮನೆಗಳಿಗೆ ಅವ್ರು ಹೋಗಲಿ, ಮತ್ತೆ ಹೊಸ ಬದುಕನ್ನು ಕಟ್ಕೊಳ್ಳಿ, ಅವರ ಶಿಕ್ಷೆಗಳೆಲ್ಲ ಪಾರಾಗಲಿ, ಅವ್ರಿಗೇನೇನು ಇಲ್ಲಿ ಪ್ರಾಬ್ಲಮ್ ಇದೆ ಅವನ್ನೆಲ್ಲವೂ ಕರೆಕ್ಟಾಗಿ ಅವರಿಗೆ ಸ್ಪಂದನೆ ಮಾಡುವಂಥ ರೀತಿಯಲ್ಲಿ ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ.